MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಪಾಕಿಸ್ತಾನಕ್ಕೆ ಭಾರತದಿಂದ ಏಟಿನ ಮೇಲೆ ಏಟು. ಭಾರತದಿಂದ ಎಲ್ಲಾ ಪಾಕ್ ಪ್ರಜೆಗಳಿಗೆ ಗೇಟ್ ಪಾಸ್. ಭಾರತದಲ್ಲಿದ್ದಾರೆ ದೇಶದಲ್ಲಿ 14,000 ಪಾಕ್ ಪ್ರಜೆಗಳು. ಕರ್ನಾಟಕದಲ್ಲಿ 88 ಪಾಕಿಸ್ತಾನಿಗಳು. ಭಾರತವನ್ನ ಎದುರು ಹಾಕಿಕೊಂಡ ಪಾಕಿಸ್ತಾನದಲ್ಲಿ ಬೆಲೆ ಏರಿಕೆ ಬಿಸಿ. ಇದೆಲ್ಲವನ್ನ ನೋಡೋಣ ಪಾಕಿಸ್ತಾನಕ್ಕೆ ಗುನ್ನ ನ್ಯೂಸ್ ಟಾಪ್ 9 ನಲ್ಲಿ. ಕುತಂತ್ರಿ ಪಾಕಿಸ್ತಾನಕ್ಕೆ ಭಾರತ ಒಂದರ ಮೇಲೊಂದು ಹೊಡೆತ ಕೊಡ್ತಿದೆ. ಸೇನೆ ಅಷ್ಟೇ ಅಲ್ಲದೆ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕವಾಗಿಯೂ ಭಾರತ ದೊಡ್ಡ ಹೊಡೆತ ಕೊಡ್ತಿದೆ. ಪಾಕಿಸ್ತಾನಕ್ಕೆ ವೀಸಾ ಶಾಕ್ ಕೊಡಲಾಗಿದೆ. ಭಾರತದಿಂದ ಪಾಕ್ ನಾಗರಿಕರಿಗೆ ಗೇಟ್ ಪಾಸ್ ನೀಡಲಾಗ್ತಿದೆ. ಅಷ್ಟೇ ಅಲ್ಲದೆ ಭಾರತ ಕೊಟ್ಟ ಹೊಡೆತಕ್ಕೆ ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ. ಪಾಕ್ ದೇಶಗಳ ವಿಶೇಷ ವೀಸಾ ರದ್ದು ಮಾಡಿದ್ದ ಭಾರತ ಪಾಕಿಸ್ತಾನ ಬುದ್ಧಿ ಕಲಿಯುತ್ತೆ ಅಂದುಕೊಂಡಿತ್ತು. ಆದರೆ ಭಾರತದ ವಿರುದ್ಧವೇ ಪಾಕ್ ನಿಂತಿರೋದ್ರಿಂದ ಈಗ ಬಹುತೇಕ ಎಲ್ಲಾ ರೀತಿಯ ವೀಸಾಗಳನ್ನ ಭಾರತ ಸರ್ಕಾರ ರದ್ದು ಮಾಡಿದೆ. ಈ ಮೂಲಕ ಪಾಕಿಸ್ತಾನಕ್ಕೆ ದೊಡ್ಡ ಆಘಾತ ನೀಡಿದೆ. ಸಾರ್ಕ್ ವೀಸಾ ಮನ್ನಾ ಯೋಜನೆಯಡಿಯಲ್ಲಿ ಪಾಕಿಸ್ತಾನಿ ನಾಗರಿಕರಿಗೆ ಭಾರತವನ್ನ ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ಅಸ್ತಿತ್ವದಲ್ಲಿರುವ ವೀಸಾಗಳನ್ನ ರದ್ದುಗೊಳಿಸಲಾಗಿದೆ. ಆದರೆ ಕೆಲವು ವೀಸಾ ಹೊರತುಪಡಿಸಿ ಬಹುತೇಕ ಎಲ್ಲಾ ವೀಸಾಗಳನ್ನ ಭಾರತ ರದ್ದು ಮಾಡಿದೆ. ಲಾಂಗ್ ಟರ್ಮ್ ವೀಸಾ, ರಾಜತಾಂತ್ರಿಕ ಮತ್ತು ಅಧಿಕಾರಿಗಳಿಗೆ ನೀಡುವ ವೀಸಾಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಈ ಎರಡು ವೀಸಾಗಳನ್ನ ಹೊರತುಪಡಿಸಿ ಏಪ್ರಿಲ್ 27ರ ಒಳಗೆ ಉಳಿದೆಲ್ಲ ವೀಸಾ ಪಡೆದವರು ದೇಶ ಬಿಡಬೇಕು. ವೈದ್ಯಕೀಯ ವೀಸಾಗಳು ಕೂಡ ಏಪ್ರಿಲ್ 29ರ ನಂತರ ಅಸಿಂಧು ಆಗಲಿದೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಯಾ ರಾಜ್ಯಗಳಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನ ಗುರುತಿಸಿ ತಮ್ಮ ದೇಶಕ್ಕೆ ವಾಪಸ್ ಕಳುಹಿಸುವಂತೆ ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಹೇಳಿದ್ದಾರೆ. ಹೀಗಾಗಿ ಎಲ್ಲ ರಾಜ್ಯಗಳಲ್ಲೂ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ಪಾಕ್ ಪ್ರಜೆಗಳನ್ನ ಗುರುತಿಸುವ ಕೆಲಸ ಮಾಡ್ತಿದೆ. ಪಾಕಿಸ್ತಾನಿ ಪ್ರಜೆಗಳು ಭಾನುವಾರದ ಒಳಗೆ ಭಾರತ ತೊರೆಯುವಂತೆ ಗಡುವು ನೀಡಲಾಗಿದೆ. ಹೀಗಾಗಿ ದೇಶಾದ್ಯಂತ ಪಾಕಿಸ್ತಾನಿ ಪ್ರಜೆಗಳಿಗೆ ಶೋಧ ಕಾರ್ಯ ಆರಂಭವಾಗಿದೆ. ಭಾರತದಲ್ಲಿ ಅಂದಾಜು 14,000 ಪಾಕ್ ಪ್ರಜೆಗಳು ಇದ್ದಾರೆ ಎಂಬ ಮಾಹಿತಿ ಇದೆ. ಭಾರತ ವಾರ್ಷಿಕವಾಗಿ ಸುಮಾರು 1.5 ಲಕ್ಷದಿಂದ 2 ಲಕ್ಷ ಪಾಕಿಸ್ತಾನಿಯರಿಗೆ ವೀಸಾ ನೀಡುತ್ತೆ. ಇದರಲ್ಲಿ ದಿನದ ವೀಸಾದಿಂದ ಹಿಡಿದು ಲಾಂಗ್ ಟರ್ಮ್ ವೀಸಾ ಕೂಡ ಇದೆ. ಕರ್ನಾಟಕದಲ್ಲೂ ಸುಮಾರು 88 ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. ಇವರನ್ನು ಕೂಡ ಹುಡುಕುವ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. 84 ಲಾಂಗ್ ಟರ್ಮ್ ವೀಸಾ, 4 ಜನ ವಿಸಿಟರ್ ವೀಸಾದಲ್ಲಿದ್ದಾರೆ. ಲಾಂಗ್ ಟರ್ಮ್ ವೀಸಾ ಹೊರತುಪಡಿಸಿ ಉಳಿದವರು ವಾಪಸ್ ಹೋಗುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 15 ಜನ ಪಾಕಿಸ್ತಾನ ಪ್ರಜೆಗಳಿದ್ದಾರೆ. ಇವರಲ್ಲಿ ಬಹುತೇಕರು ಮದುವೆಯಾಗಿ ಸೆಟಲ್ ಆಗಿರೋದ್ರಿಂದ ಸರ್ಕಾರದ ಸೂಚನೆಗಾಗಿ ಪೊಲೀಸ್ ಇಲಾಖೆ ಕಾಯುತ್ತಿದೆ. ಮೈಸೂರಿನಲ್ಲೂ 8 ಜನ ಪಾಕಿಸ್ತಾನಿ ಪ್ರಜೆಗಳಿದ್ರೆ ಬೆಳಗಾವಿಯಲ್ಲಿ 6 ಜನ ಮದುವೆ ಆಗಿದ್ದು ಇವರನ್ನ ಏನ್ ಮಾಡಬೇಕು ಅಂತ ಸರ್ಕಾರದ ಸೂಚನೆಗೆ ಪೊಲೀಸರು ಕಾಯ್ತಿದ್ದಾರೆ. ಕಲಬುರಗಿ ನಗರದಲ್ಲೂ 6, ತುಮಕೂರಿನಲ್ಲಿ 3, ಚಿಕ್ಕಬಳ್ಳಾಪುರದಲ್ಲೂ 2 ಪಾಕ್ ಪ್ರಜೆಗಳಿದ್ದಾರೆ. ಕೋಲಾರ, ರಾಯಚೂರು, ರಾಮನಗರ ಮತ್ತು ದಾವಣಗೆರೆಯಲ್ಲೂ ತಲಾ 1 ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ. ಈಗ ಪಾಕಿಸ್ತಾನೀಸು ಯಾರಿದ್ದಾರೆ, ಅಧಿಕೃತವಾಗಿ ಯಾರಿದ್ದಾರೆ ಅವ್ರಿಗೆಲ್ಲ ವಾಪಸ್ ಕಳಿಸ್ಲೇಬೇಕಾಗ್ತದೆ. ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿದೆ. FRR ಅನ್ನೋರು ಆ ಕೆಲಸ ಮಾಡ್ತಾರೆ. ಅಲ್ಲಲ್ಲ, ಅನಧಿಕೃತವಾಗಿರೋದು ಗೊತ್ತಿಲ್ಲ, ಅದನ್ನ ವೆರಿಫೈ ಮಾಡಬೇಕು. ಅಧಿಕೃತವಾಗಿರೋರನ್ನ ಕಳಿಸೋದಕ್ಕೆ ನಮ್ದೇನು ತಕರಾರು ಇಲ್ವಲ್ಲ. ಅವ್ರನ್ನೇ ಈಗ ಎಲ್ಲ ವೀಸಾ ಕ್ಯಾನ್ಸಲೇಷನ್ಸ್ ಮಾಡಿ ನೀವೆಲ್ಲ ಹೊರಟೋಗಿ ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೀತಿ ತೀರ್ಮಾನ ಮಾಡಿದೆ ಅಂತ ಹೇಳುವಂಥದ್ದು ಅಷ್ಟೇ. ಅನಧಿಕೃತವಾಗಿರೋರನ್ನ ನಾವು ಹುಡುಕ್ಬೇಕಲ್ಲ. ಭಾರತದ ಎಚ್ಚರಿಕೆಯ ಸಂದೇಶದ ಬೆನ್ನಲ್ಲೇ ಅಟಾರಿ ಗಡಿಯ ಮೂಲಕ ಪಾಕಿಸ್ತಾನಿ ಪ್ರಜೆಗಳು ಭಾರತ ಬಿಟ್ಟು ತೆರಳುತ್ತಿದ್ದಾರೆ. ಸಿಕ್ಕ ವಾಹನಗಳನ್ನ ಹಿಡಿದು ಹೊರಡುತ್ತಿದ್ದಾರೆ. ಆದರೆ ದಿಢೀರ್ ಕ್ರಮದ ಬಗ್ಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದಿಂದಲೂ ಭಾರತಕ್ಕೆ ಭಾರತದ ಪ್ರಜೆಗಳು ಹಿಂದಿರುಗುತ್ತಿದ್ದಾರೆ.
ಕಳೆದ 5 ವರ್ಷಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ವ್ಯಾಪಾರ ವಹಿವಾಟು ಗಮನಾರ್ಹವಾಗಿ ಹೆಚ್ಚಾಗಿದೆ. ಪಾಕಿಸ್ತಾನ ಭಾರತದಿಂದ ಔಷಧಿಗಳು, ರಾಸಾಯನಿಕಗಳು, ಹತ್ತಿ, ಚಹಾ, ಕಾಫಿ, ಈರುಳ್ಳಿ, ಟೊಮ್ಯಾಟೊ, ಕಬ್ಬಿಣ, ಉಕ್ಕು, ಸಕ್ಕರೆ, ಉಪ್ಪು ಮತ್ತು ಆಟೋಮೊಬೈಲ್ ಸೇರಿದಂತೆ ಸಾಂಬಾರು ಪದಾರ್ಥಗಳನ್ನ ಆಮದು ಮಾಡಿಕೊಳ್ಳುತ್ತೆ. ಆದ್ರೀಗ ಅಟಾರಿ ಗಡಿ ಬಂದ್ ಆಗಿರೋದ್ರಿಂದ ಉಭಯ ದೇಶಗಳ ಆರ್ಥಿಕ ವ್ಯವಹಾರ ಮೂರನೇ ದೇಶಗಳ ಮೂಲಕ ಪರೋಕ್ಷವಾಗಿ ನಡೆಯುವ ಸಾಧ್ಯತೆ ಇದೆ. ಪರಿಣಾಮ ಸದ್ಯ ಆರ್ಥಿಕವಾಗಿ ಜರ್ಜರಿತವಾಗಿರೋ ಪಾಕಿಸ್ತಾನಕ್ಕೆ ಬೆಲೆ ಏರಿಕೆಯ ಬಿಸಿ ತಟ್ಟಲಿದೆ. ಅಗತ್ಯ ವಸ್ತುಗಳು ಪಾಕಿಸ್ತಾನಿಗಳ ಕೈ ಸುಡಲಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.